ಆದರೂ ಕೂಡ ಲೀಡನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಕಮಲ ಸಕ್ಸಸ್ ಆಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದ ಅಂದರೆ ಎರಡನೇ ಹಂತದಲ್ಲಿ ನಡೆಯುವಂಥ 14 ಲೋಕಸಭಾ ಕ್ಷೇತ್ರಗಳ ಪೈಕಿ 9ರಲ್ಲಿ ಕಮಲ ತೇಜಸ್ ಇದೆ. ಇನ್ನುಳಿದಂತೆ 5 ಕ್ಷೇತ್ರಗಳ ಸ್ಥಿತಿಗತಿ ಏನು? 3ರಲ್ಲಿ ಟ್ರೆಂಡ್ನಲ್ಲಿ ಮುಂದೆ ಇದೆ ಕಾಂಗ್ರೆಸ್, 2ರಲ್ಲಿ 50-50 ಚಾನ್ಸ್ ಇದೆ ಅಂತ ಹೇಳಲಾಗ್ತದೆ. ಹಾಗಾದರೆ ವೀಕ್ಷಕರೇ, ನಿಮಗೆ ಕುತೂಹಲ ಇದೆ ಯಾವುದು ಆ ಕ್ಷೇತ್ರ ಅಂತೇಳಿ ತಿಳಿದುಕೊಳ್ಳೋದಕ್ಕೆ ಶುರು ಮಾಡೋಣ. ಮೊದಲಿಗೆ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥ ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಟ್ರೆಂಡ್ ಹೇಗಿದೆ? ಬಿಜೆಪಿ ಅಭ್ಯರ್ಥಿ ನೋಡಿ, ಅಲ್ಲಿ ಟ್ರೆಂಡ್ ನಿಮಗೆ ಆಲ್ರೆಡಿ ನಮ್ಮ ಬಲಭಾಗದಲ್ಲಿ ಗ್ರಾಫ್ ಕಾಣಿಸ್ತಾ ಇದೆ. PC ಗದ್ದಿಗೌಡರ್ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ, ಸಂಯುಕ್ತ ಪಾಟೀಲ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಇಲ್ಲಿ ದಿನೇ ದಿನೇ ಚೇಂಜಸ್ ಆಗ್ತಾ ಇದೆ ಅಂತ ಅಂದುಕೊಳ್ಳಬಹುದು, ಆಗ್ತಾ ಇದೆ. ಆದರೆ ಕಾಂಗ್ರೆಸ್ ಮೇಲಕ್ಕೆ ಹೋಗ್ತಾ ಇದೆ, ಕೆಳಗೆ ಬರ್ತಾ ಇದೆ, ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ. ಇವತ್ತು ಕೂಡ ಅದೇ ರೀತಿಯಾಗಿದೆ. ಇವತ್ತು ಬಿಜೆಪಿ ಅಭ್ಯರ್ಥಿ 56% ಪಡೆದುಕೊಳ್ಳುವ ಮೂಲಕ ಇವತ್ತಿನ ಟ್ರೆಂಡ್ನಲ್ಲಿ ಮುಂದೆ ಇದ್ದಾರೆ. ನೋಡಿ, ನಿನ್ನೆ ಎಲ್ಲ ಮೊನ್ನೆ 48 ಇತ್ತು ಕಾಂಗ್ರೆಸ್ ಅಭ್ಯರ್ಥಿ ಪರ ಟ್ರೆಂಡ್, ಇವತ್ತು 4 ಪಾಯಿಂಟ್ ಡೌನ್ ಆಗಿದೆ. 52 ಇತ್ತು ಬಿಜೆಪಿ ಅಭ್ಯರ್ಥಿ ಪರವಾಗಿ ಪರ್ಸೆಂಟೇಜ್ ಟ್ರೆಂಡ್ನಲ್ಲಿ, ಇವತ್ತು ಆ 4 ಪಾಯಿಂಟನ್ನು ಬಿಜೆಪಿ ಗೇನ್ ಮಾಡಿಕೊಂಡಿದೆ. ಸೊ ಇದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. ಇದು ನಾಳೆ ಚೇಂಜ್ ಆಗ್ಬೋದು, ಇದಕ್ಕೆ ಸ್ಟಿಕ್ ಆನ್ ಹಾಕಬೇಡಿ. ನೆಕ್ಸ್ಟ್ ಲೋಕಸಭಾ ಕ್ಷೇತ್ರ ನಿಮ್ಮ ಮುಂದೆ. ಈಗ ಬೆಳಗಾವಿ ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಅಭ್ಯರ್ಥಿ. ಮತ್ತೊಂದು ಕಡೆ ಎದುರಾಳಿಯಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್. ನೋಡಿ ಟ್ರೆಂಡ್ ಹೇಗಿದೆ ಅಂತೇಳಿ. 52%ನಿಂದ ಬಿಜೆಪಿ ಮುಂದೆ ಇದೆ, 48%ನಿಂದ ಕಾಂಗ್ರೆಸ್ ಹಿಂದೆ ಉಳಿದಿದೆ. ಇವತ್ತು ಮೊನ್ನೆವರೆಗೂ ಕೂಡ 50-50 ಇತ್ತು. ನೋಡಿ, ನಾವು ಪ್ರತಿನಿತ್ಯ ನಿಮಗೆ ಇದೇ ಸಮಯದಲ್ಲಿ ಒಂದು ದಿನ 14 ಕ್ಷೇತ್ರ ಮೊದಲ ಹಂತದಲ್ಲಿ ನಡೆಯುವಂಥ ಕ್ಷೇತ್ರಗಳ ಬಗ್ಗೆ ಟ್ರೆಂಡಲ್ಲಿ ಇಡ್ತೀವಿ. ಮತ್ತೊಂದು ದಿನ ಇನ್ನುಳಿದಂಥ 14 ಕ್ಷೇತ್ರಗಳ ಟ್ರೆಂಡ್ ಹೇಗಿದೆ ಅಂತೇಳಿ ಮುಂದೆ ಇಡ್ತೀವಿ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ 28 ಲೋಕಸಭಾ ಕ್ಷೇತ್ರಗಳ ಟ್ರೆಂಡನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ನೀವು ನೋಡ್ತಾ ಇರುವಂಥದ್ದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಇವತ್ತಿನ ಟ್ರೆಂಡ್. 52% ತೆಗೆದುಕೊಳ್ಳುವ ಮೂಲಕ ಬಿಜೆಪಿ ಮುಂದೆ ಇದೆ, 48% ತೆಗೆದುಕೊಳ್ಳುವ ಮೂಲಕ ಕಾಂಗ್ರೆಸ್ ಹಿಂದೆ ಇದೆ. ನೆಕ್ಸ್ಟ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ನೆಕ್ಸ್ಟ್ ಬೆಳಗಾವಿ ಆಯಿತು, ಈಗ ನೆಕ್ಸ್ಟ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿ ಅಭ್ಯರ್ಥಿ, ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ. ಬಹಳ ಕುತೂಹಲ ಇದೆ ನಿಮಗೆ ಗ್ರಾಫ್ನಲ್ಲಿ ಹೇಗಿದೆ ನಮ್ಮ ಕ್ಷೇತ್ರದಲ್ಲಿ ಟ್ರೆಂಡ್ ಅಂತ ನೋಡಿ. 53% ಬಿಜೆಪಿ, 47% ಕಾಂಗ್ರೆಸ್. ನೋಡಿ, ಬಿಜೆಪಿ 53%, ಕಾಂಗ್ರೆಸ್ 47%. ಇಲ್ಲಿ ದಿನದಿಂದ ದಿನಕ್ಕೆ ಟ್ರೆಂಡಲ್ಲಿ ಬದಲಾವಣೆಗಳಾಗ್ತಾನೆ ಇದೆ. ಇವತ್ತು ಕಾಂಗ್ರೆಸ್ 1% ಗೇನ್ ಆಗಿದೆ, ಜಾಸ್ತಿ ಆಗಿದೆ 1%. ಬಿಜೆಪಿ 1% ಕಡಿಮೆ ಆಗಿದೆ. ಆದರೂ ಕೂಡ ಲೀಡ್ ಕಾಪಾಡಿಕೊಂಡಿದೆ ಬಿಜೆಪಿ.